ಪಾರಂಪರಿಕ ವೈದ್ಯ ಪರಿಷತ್ತು ಹಾಗೂ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ಉಚಿತ ಕ್ಯಾನ್ಸರ್ ತರಬೇತಿ ಶಿಬಿರದಲ್ಲಿ ಈಗಾಗಲೇ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಸವಿತಾನಂದ ಶ್ರೀಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಏನು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಪಾರಂಪರಿಕ ವೈದ್ಯರಿಗೆ ಆಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಮನವಿಯನ್ನ ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಪರಮ ಪೂಜ್ಯರ ಆದಿಯಾಗಿ ಇವತ್ತಿನ ಸಭೆಯಲ್ಲಿ ಆಗ್ರಹ ಮಾಡಲಾಯಿತು. ಆ ದೃಷ್ಟಿಯಿಂದ ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಸರ್ಕಾರದಲ್ಲಿ ಚರ್ಚೆ ಇದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡಿರುವ ಕಾರಣ ಇದನ್ನ ಖಂಡಿತವಾಗಿ ಕೂಡ ಮುಂದಿನ ದಿನಮಾನಗಳಲ್ಲಿ ಏನು ಪಾರಂಪರಿಕ ವೈದ್ಯರ ಒಂದು ಬೇಡಿಕೆಯನ್ನ ಮನ್ನಣೆ ಮಾಡಬೇಕು ಅಂತಕ್ಕಂಥ ಈ ಸಭೆಯಲ್ಲಿ ಆಗ್ರಹಿಸಲಾಯಿತು. ಇದುವರೆಗೂ ಸುದೀರ್ಘವಾಗಿ ಪಾರಂಪರಿಕ ವೈದ್ಯರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಆಶೀರ್ವಚನ ನೀಡಿದಂತ ಪರಮ ಪೂಜ್ಯ ಶ್ರೀ ಸವಿತಾನಂದ ಶ್ರೀಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತಲ್ಲಿ ಒಂದು ಮಾರಣಾಂತಿಕ ಕಾಯಿಲೆ. ವೇಗವಾಗಿ ಅರ್ಥ ಆಗದೆ ಇರ್ಬೋದು. ಯಾರು ಅರ್ಥ ಆಗದೆ ಇರ್ಬೋದು ಅಂದ್ರೆ ಅವ್ರು ಹೇಳುವಂತ ಶಬ್ದಗಳು ನಿಮ್ಗೆ ಹೊಸ ಅನಿಸ್ಬೋದು. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ರಿ, ವ್ಯವಸ್ಥೆ ಮಾಡ್ತೀವಿ. ಅವ್ರು ಸಂಪೂರ್ಣವಾಗಿ ಔಷಧಿಗಳು ತಂದಿರ್ತಾರೆ, ಅದು ಔಷಧಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಯಾಕೆ ಈ ಔಷಧಿಗಳನ್ನು ಮಾಡಿದ್ರು, ಈ ಔಷಧಿದಾಗ ಏನು ರಿಸರ್ಚ್ ಅದ ಅನ್ನೋದನ್ನು ಬಹಳ ಅದ್ಭುತವಾಗಿ ಅವ್ರು ಮಾಡಿದ್ದದ. ಆ ಮಾಹಿತಿ ನಿಮ್ಗೆ ಕೊಡ್ತಾರೆ, ಆ ಮಾಹಿತಿ ತಗೊಳಂಗ್ ಮಾಡ್ರಿ. ಎಲ್ಲ ಪಾರಂಪರಿಕ ವೈದ್ಯರ ಮನಸ್ಸು ಒಂದಾಗಲಿ. ನೀವು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ, ದೇಶಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ. ಹಾಗಾಗಿ ತಮಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ, ತಮ್ಮ ಮನಸ್ಸುಗಳು ಒಂದಾಗಲಿ. ಯಾರೇ ವಿರೋಧ ಬಯಸಿದ್ರು ಕೂಡ ಅವ್ರ ಜೊತೆ ನಮ್ಮ ಅಣ್ಣ ಅದಾನ, ನಮ್ಮ ತಮ್ಮ ಅದಾನ, ನಮ್ಮವನೇ ಅದಾನ ಅನ್ನೋ ಭಾವನೆ ನಿಮ್ಮೆಲ್ಲರಿಗೂ ಬರಲಿ. ಯಾವತ್ತು ಪಾಪ ಅಧಿಕಾರಿಗಳ ಪ್ರಯತ್ನನೂ ಇರ್ತದೆ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ. ಅವರಿಗೆ ಆದಂತ ಕಾನೂನಾತ್ಮಕವಾಗಿ ಒತ್ತಡಗಳು ಇರ್ತಾವ, ಅದನ್ನ ತಕ್ಕಾಗ ಅವರು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನೋಡಿ, ಬಹಳಷ್ಟು ಜನ ಅಧಿಕಾರಿಗಳು ನಿಮ್ ಸ್ಪಂದಿಸೋರು ಇರ್ತಾರೆ, ಇರಲ್ಲ ಅಂತಲ್ಲ. ಕರ್ನಾಟಕ ಒಬ್ಬರು ಯಾರು ಆ ಗದಗ್ನಾಗ ಒಬ್ಬರು ನಿಮ್ಮಲ್ಲಿ ಪಾರಂಪರಿಕವಾಗಿ ಗದಗ್ನಾಗ ಯಾರೋ ಆಯ್ಸಿಲ್ಲ ಅಧಿಕಾರಿ ಇದ್ರಲ್ಲ, ಆ ಸುಜಾತ ಪಾಟೀಲ್ ಅಂತ ಅಮ್ಮವ್ರಿದ್ರು. ಅಮ್ಮ ಕೇಳಿದೆ, ಕೆಲವೊಂದು ಜನ ಪಾರಂಪರಿಕ ವೈದ್ಯರಿಗೆ ಸಮಸ್ಯೆ ಮಾಡ್ತಿಲ್ಲ ಅಮ್ಮ. ನಾವು ಮೇಲಿನ ಅಧಿಕಾರಿಗಳ ಮಾತು ನಾವು ಕೇಳಬೇಕಾಗ್ತದೆ. ಕೇಳಿದಾಗ ನಾವಿಲ್ಲಿ ಶತ್ರುಗಳಾಗ್ತೀವಿ. ಹಾಗಾಗಿ ಇದು ಸರ್ವೇ ಸಾಮಾನ್ಯ ನಡೆಯುವಂಥದ್ದು. ಅದಕ್ಕೆ ಇದಕ್ಕೆ ಏನಾರ ಒಂದು ದಾರಿ ಹೋಗುತ್ತದೆ ಮಾತ್ರ ಆಗುವಂಥದ್ದು ಅಂತ ಅವ್ರ ಮನಸ್ಸಿನಾಗ ಇರ್ತದೆ. ನಿಮ್ಗೆ ಯಾರು ದ್ವೇಷ ಮಾಡ್ಬೇಕಂತಿರೋದು ಯಾಕೆ ಅಂಜಿಕೆ ನಿಮ್ಮ ತಮ್ಮ ಹೇಳ್ತೇನೆ. ನಿಮ್ಗೆ ಏನಾರ ಎದುರಾಗಿಟ್ಟು ಅಂದ್ರೆ ಮನೆಗೆ ಏನಾರ ತಪ್ಪಿದ
ಮತ್ತೆ ನಿಮ್ಮಲ್ಲೇ ಬರ್ಬೇಕಲ್ಲ ಅವರು. ಈಗ ಎದುರು ಹಾಕೊಂಡಿರ್ತಾರೆ, ನಮ್ಗೆ ಜೈಲಿಗೆ ಹಾಕ್ಸೋದು ಎಲ್ಲ ಮಾಡಿರ್ತಾರ. ಈಗ ನಿತ್ರಾಣಕ್ಕೆ ಬಂದು ತಂತೀವಿ ಗಾಡಿ, ಎಲ್ಲಿ ತೋರಿಸಿ ಆರಾಮಾಗಿಲ್ಲ ಅಂದ್ರೆ ಯಾವ್ದಾರ ಪಾರಂಪರಿಕ ವೈದ್ಯರ ಮೇಲೆ ಹೋಗ್ಬೇಕು. ಅವಾಗ ಏನ್ ಮಾಡೋದು ನಾವು ಒಂದು ಚಿಂತೆ ಆಗಿರ್ತದೆ. ಅದಕ್ಕೆ ಅವ್ರು ಒಂದು ಸ್ವಲ್ಪ ವಿಚಾರನೂ ಮಾಡ್ತಾರೆ. ಅದಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ರಿ. ಅದಕ್ಕೆ ಏನ್ ಬೇಕು ದಾಖಲಾತಿಗಳನ್ನು ಮಾಡ್ಕೊರಿ, ಸೂಕ್ತವಾಗಿ ತೀರ್ಮಾನ ಮಾಡ್ಕೊಂಡು ಮಾಡ್ರಿ. ಡಿ ಪಿ ರಮೇಶ್ ಸರ್ ಅವರು ಬಹುಶಃ ಊಟ ಆದ್ಮೇಲೆ ನೀವು ಸೆಷನ್ ಪ್ರಾರಂಭ ಮಾಡ್ತಾರೆ ಅನಿಸ್ತದೆ. ಅವ್ರು ಸಾಧ್ಯ ಆದಷ್ಟು ಅವ್ರ ಮಾರ್ಗದರ್ಶನ ತಗೋರಿ. ಅವ್ರ ಮನಸ್ಥಿತಿನ ಹೆಂಗದಂದ್ರೆ ನಿಮ್ಗೆ ಅವ್ರನ್ನ ಈ ಪಾರಂಪರಿಕ ವೈದ್ಯರಿಗೆ ಇಲ್ರಿಪ್ಪ ಅವ್ರು ಪುಣ್ಯದ ಜ್ಞಾನ ಇರ್ತಾರ, ಅವ್ರಿಗೆ ನ್ಯಾಯ ಹೇಳ್ಕೊಡ್ಲಿ ಅಂತ ಅವ್ರು ಅಂದ್ರ ಎಲ್ಲರ ಮೇಲೆ ಜ್ಞಾನ ಇರ್ತದ. ಅವರು ಪೇಪರ್ ನಾಲೆಜ್ ಅಂದ್ರೆ ನಿಮ್ಗೆ ಅವ್ರದ್ದು ರಿಸರ್ಚ್ ಅದ, ಸುಮ್ಮನೆ ಏನಿಲ್ಲ. ಆದ್ರೆ ನಿಮ್ದೇನಾದ್ರೂ ಪ್ರಾಕ್ಟಿಕಲ್ ಅದ. ದಿನ ಒಂದು 10 ಮಂದಿಗೆ ನೋಡೇ ಇರ್ತೇವೆ, ದಿನ ಚಿಕಿತ್ಸೆ ಕೊಡ್ತಾನೆ ಇರ್ತೇವೆ. ಹಾಗಾಗಿ ಇವೆರಡೂ ಕೈ ಜೋಡಿಸಿದ್ವು ಅಂದ್ರೆ ಕೆಲಸ ಬಹಳ ಸರಳ ಆಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ. ಇಷ್ಟೊತ್ತು ನಮ್ಮ ಮಾತು